ಪಾಕಿಸ್ತಾನದಲ್ಲಿ ಚುನಾವಣೆ ಮುಗಿದು ಫಲಿತಾಂಶಗಳು ಬರ್ತಾ ಇವೆ. ಯಾರನ್ನ ಇದರಿಂದೆಲ್ಲ ದೂರ ಇಡಬೇಕು ಅಂತ ಜೈಲಿಗೆ ಹಾಕಿದ್ರು ಇಮ್ರಾನ್ ಖಾನ್ನ ಪಕ್ಷ, ಅವರ ಸಿಂಬಲನ್ನು ಕಿತ್ಕೊಂಡ್ರು, ಪಾರ್ಟಿ ಬ್ಯಾನ್ ಮಾಡಿದ್ರು, ಅವ್ರನ್ನೂ ಒಳಗೆ ಹಾಕಿದ್ರು, ಎಲ್ಲ ಆಯಿತು. ಅವರೆಲ್ಲ ಇಂಡಿಪೆಂಡೆಂಟ್ ಆಗಿ ನಿಂತರು. ಈಗ ಆಗಿದ್ದೇನು, ಜನ ಈಗ ಪ್ರಕಟಿತ ಫಲಿತಾಂಶದಲ್ಲಿ 62 ಸ್ಥಾನಗಳನ್ನು PTI ಬೆಂಬಲಿತ ಅಭ್ಯರ್ಥಿಗಳನ್ನೇ ಗೆಲ್ಲಿಸಿದ್ದಾರೆ. ಇದೆಲ್ಲ ಮಾಡಿ ದೇಶ ಬಿಟ್ಟು ಓಡೋಗ್ಬಿಟ್ಟು ಮತ್ತೆ ದೇಶದೊಳಗೆ ಮೆಲ್ಲಗೆ ಬಂದು ಸೇರ್ಕೊಂಡಿದ್ದಂತಹ PMLN ನವಾಜ್ ಶರೀಫ್ದು 43, PPP ಅದೇ ಬುಟ್ಟೋ ಪಾರ್ಟಿ 35 ಅವರು ಕೊಟ್ಟಿದ್ದಾರೆ. ಇಮ್ರಾನ್ ಖಾನ್ ಬೆಂಬಲಿಗರನ್ನೇ ಗೆಲ್ಲಿಸಿದ್ದಾರೆ. ಅಲ್ಲಿ ಈಗೇನು ಮಾಡುತ್ತಂತೆ ಆರ್ಮಿ ಗೊತ್ತಿಲ್ಲ. ಆದರೆ ಫುಲ್ ತಡ ಆಗ್ತಾ ಇದೆ, ಗೋಜಲು, ಗಲಾಟೆ, ಕಂಡಾಪಟ್ಟೆ ವೈಲೆನ್ಸು. ಅಲ್ಲಿ ಎಲ್ಲೆಲ್ಲೋ ಕೆಲವು ಕುಡಿಯೋಲ್ಲ ಗುಂಡೆಲ್ಲ ಹಿಡ್ಕೊಂಡು ಹೊಡಿತಿದ್ದಾರಂತೆ. ಅದು ಏನೇನು ನಡಿಬಾರ್ದೋ ಎಲ್ಲ ನಡೀತಾ ಇದೆ ಆ ದೇಶದಲ್ಲಿ. ಏನಾಗತ್ತೋ ಯಾವನಿಗೆ ಗೊತ್ತು. ಯುಸಿಸಿ ಕಾಯ್ದೆ ಜಾರಿ ಮಾಡ್ತಿರೋ ಮೊದಲ ರಾಜ್ಯ ಎಂಬ ಗರಿಮೆಗೆ ಮೊನ್ನೆಯಷ್ಟೇ ಉತ್ತರಾಖಂಡ ಪಾತ್ರವಾಗಿದೆ. ಈ ಬೆನ್ನಲ್ಲೇ ಅಂದ್ರೆ ನಿನ್ನೆ ರಾತ್ರಿ ಉತ್ತರಾಖಂಡ್ನ ಹಲ್ದ್ವಾನಿಯಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ನಿರ್ಮಿಸಿದ್ದ ಮದ್ರಸಾ, ಮಸೀದಿ ತೆರವಿಗೆ ಮುಂತಾದ ಸಂದರ್ಭದಲ್ಲಿ ಭಾರೀ ಹಿಂಸಾಚಾರ. ಪ್ರತಿಭಟನಾಕಾರರು ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ. ಪೊಲೀಸ್ ಠಾಣೆ, ಪೊಲೀಸ್ ವಾಹನ ಸೇರಿದೆ ಎಲ್ಲ ಕಡೆ ಕಲ್ಲನ್ನ ಹಾಕಿದ್ದಾರೆ, ಬೆಂಕಿ ಹಾಕಿದ್ದಾರೆ. ಪೊಲೀಸರು ಪರಿಸ್ಥಿತಿ ನಿಯಂತ್ರಣ ಮಾಡಲಿಕ್ಕೆ ಗಾಳಿಯಲ್ಲಿ ಕಂಟ್ರೋಲ್ ಇದೆ. ಇದು ಎಕ್ಸಾಕ್ಟ್ಲಿ ರೆಪ್ಲಿಕಾ ಆಫ್ KGಹಳ್ಳಿ ಇದ್ದಂಗಿದೆ, ಆರ್ಗನೈಸ್ಡ್ ಮೆಥಡ್ ಅಲ್ಲಿ ಆ ರೀತಿಯಾಗಿ ಸೇಮ್ ಇದ್ದಂಗಿದೆ. ನನಗೆ ಬಹಳ ದೊಡ್ಡ ವ್ಯತ್ಯಾಸ ಕಾಣಿಸ್ತಿಲ್ಲ. ಇಲ್ಲಿ ಯಾವುದೋ ಒಂದು ಟ್ವೀಟೋ ಫೇಸ್ಬುಕ್ದೋ ಯಾವುದೋ ನೆಪ ಮಾಡ್ಕೊಂಡು ನಡೀತಿಲ್ಲ. ಇಲ್ಲಿ ಅದೊಂದು ನೆಪ ಆಯ್ತಲ್ಲಿ. ಅಲ್ಲಿ ಇದು ಈಗ ಕೋರ್ಟ್, ನಾನು ಕೇಳ್ಕೊತಾ ಇದ್ದೆ ಅದು ಏನದು ಅಂತ. ಕೋರ್ಟಿಂದ ಆದೇಶ ಇರೋದು ಅಕ್ರಮವಾಗಿ ನಿರ್ಮಿಸಲಾಗಿರೋದನ್ನ ತೆಗೀರಿ ಅಂತ. ಅಕ್ರಮವಾಗಿರೋದನ್ನ ಎಲ್ಲ ಸರ್ಕಾರಿ ಜಮೀನು, ರೋಡು, ಗೀಡು ಈ ಥರ ಅಕ್ರಮವಾಗಿರೋದನ್ನ ತೆಗೀರಿ. ಅದಕ್ಕೆ ಇದು ನಡೆದಿರೋವಂಥದ್ದು. ಇದನ್ನ ಹೆಂಗೆ ಡಿಫೆಂಡ್ ಮಾಡೋಕ್ಕಾಗತ್ತೆ ಯಾರಾದ್ರೂ? ಬೆಂಗಳೂರಿನಲ್ಲಿ ಫುಟ್ಪಾತ್ ತಿಂದು ವೈಲೇಷನ್ಸ್ ಅಂದ್ಬಿಟ್ಟು ತೆಗಿತಾ ಕೂತಿದ್ದೀರಿ. ಅದು ತೆಗಿತಾ ಕೂತಿದ್ದೀರಿ ಅಂದಾಗ ಅದು ಇದೇ ಥರ ವೈಲೆನ್ಸ್ ಆಗ್ಬಿಟ್ರೆ ಏನು ಮಾಡ್ಬೇಕು ಅವಾಗ? ಬಿಟ್ಕೊಡೋದಾ? ಕೈಗಾರಿಕೆ ಪ್ರಾರಂಭ ಮಾಡ್ತೀವಿ ಅಂತ, ಉದ್ಯೋಗ ಕೊಡ್ತೀವಿ ಅಂತ KIDBಯಿಂದ ಭೂಮಿ ಪಡೆದ ಉದ್ಯಮಿಗಳು ಮಾಡದೇ ಇದ್ದರೆ, ಉದ್ಯಮ ಕ್ರಿಯೇಟ್ ಮಾಡದೇ ಇದ್ದರೆ, ಉದ್ಯೋಗ ಕಲ್ಪಿಸದೇ ಇದ್ದರೆ ಜಮೀನನ್ನು ವಾಪಸ್ ತೊಗೊಳಕ್ಕೆ KIDB ಈಗ ತಯಾರಿ ಮಾಡಿದಾರಂತೆ. ಅನೇಕ ವರ್ಷ ಆದರೂ 1060 ಉದ್ಯಮಿಗಳು ಉದ್ದಿಮೆ ಶುರು ಮಾಡಿಲ್ವಂತೆ. ಪರಿಣಾಮ ಸಾವಿರಾರು ಎಕರೆ ಸಿಗಾಕೊಂಬಿಟ್ಟಿದೆಯಂತೆ. ಇದೆಲ್ಲ ಹೇಳಿದ್ದಾರೆ. ಈಗ ಒಂದು ಕೆಲಸ ಮಾಡಿರಿ, ಆ 1060 ಉದ್ಯಮಿಗಳು ಯಾರು ಅಂತ ಲಿಸ್ಟ್ ಕೊಟ್ಬಿಡಿ. ಕೊಟ್ಟೇ ಇದ್ದಾರೆ ಅನ್ಸತ್ತೆ ಅಲ್ವಾ? ಕೊಟ್ಟಿದ್ದಾರಾ? ಇದೆ ಸರ್ ಲಿಸ್ಟ್ ಇದ್ದ ಮೇಲೆ ಆಯಿತು. ಯಾರ್ಯಾರು ಸ್ಟಾರ್ಟ್ ಮಾಡ್ತೀರಿ ಮಾಡಿ, ಇಲ್ದಿದ್ರೆ ಇಲ್ಲಪ್ಪ. ನೋಟಿಸ್ ಕೊಡ್ತಾರಂತೆ, ರೀಸನ್ ಕೊಟ್ಟರೆ ನೋಡ್ಕೊಂಡು ಡಿಸೈಡ್. ಆ ರೀಸನಲ್ಲಿ ಮತ್ತೆ ಯಾವುದು ಕಚಡ ಪಚಡ ನಡಿಬಾರ್ದು, ಕರಿ ಬಿಳಿ ಏನೂ ಆಗಬಾರ್ದು ಅದರಲ್ಲಿ. 2 ವರ್ಷದಿಂದ ಮಾಡದೇ ಇರೋದೇನಿದೆ ಸರ್? ಅಲ್ಲ, ಏನೋ ರೀಸನ್ ಇರ್ಬೋದೇನೋ ಗೊತ್ತಿಲ್ಲ. ಆ ರೀಸನ್ಸ್ ಏನು ಅನ್ನೋದನ್ನು ಬಹಿರಂಗ ಪಡಿಸ್ಬೇಕು. ಸುಮ್ಮನೆ ನೀವು ಸೀಕ್ರೆಟಾಗಿ ನೋಟಿಸ್ ಕೊಡೋದು, ಸೀಕ್ರೆಟಾಗಿ ಉತ್ತರ ತಗೊಳ್ಳೋದು, ಸೀಕ್ರೆಟಾಗಿ ಕ್ಲೋಸ್ ಮಾಡ್ಕೊಳ್ಳೋದು ಮಾಡಬಾರ್ದು. ಮಾಡ್ದಂಗೆ ಇರಲಿ ಅಂತ. ಬಿಸ್ನೆಸ್ ಕಾರಿಡಾರ್ಗೆ ಬೆಂಗಳೂರಿನಲ್ಲಿ BDA ಮುಂದೆ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಕಾರಣ ಭಾಳ ಸರಳ. ಅಲ್ರಿ, ನಮಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟು ಟೆಂಡರ್ ಕರೀರಪ್ಪ ನೀವು ಪ್ರಾಜೆಕ್ಟ್ಗೆ. ಕಾಂಪನ್ಸೇಷನ್ನೇ ಕೊಡದೆ ಕರೆದುಬಿಟ್ರೆ ಅಂದರೆ ಏನಿದ DK ಶಿವಕುಮಾರ್ ಸಾಹೇಬ್ರು? ಹಂಗಾರ ರೈತರು ಒಳ್ಳೆ ಬೆಲೆ ಬರುತ್ತೆ, ಒಳ್ಳೆ ಬೆಲೆ ಬರುತ್ತೆ. ನೀವೇ ಹೇಳಿದ್ರಿ ಒಳ್ಳೆ ಬೆಲೆ ಬರುತ್ತೆ ಅಂತ. ಬೆಲೆನೇ ಇಲ್ಲದೆ ಕಿತ್ಕೊಂಡ್ಬಿಡ್ತೀರಾ ಹಂಗಾರೆ? ಇವ್ರು ಹೇಳಿದ್ರಲ್ಲ ಮಾರ್ಕಬೇಡ, ಅದು ಬರೀ ಕನಕಪುರದವ್ರಿಗೆ ಮಾತ್ರ ಇರಬೇಕು. ಅದು ಯಾಕೆ ಸರ್ ಹಂಗೆ ಮಲ್ತಾ ಇದ್ರು? ಅವ್ರ ಕ್ಷೇತ್ರ ರೀ, ಅಲ್ಲಿ ಜನ ಮಾತ್ರ ರೈತರು. ಕಾಂಗ್ರೆಸ್ ಅವಧಿಯಲ್ಲಿ 40% ಕಮಿಷನ್ ದಂಧೆಯ ಬಗ್ಗೆ ಗುತ್ತಿಗೆದಾರ ಸಂಘದ ಕೆಂಪಣ್ಣ ಅವರು ಆರೋಪ ಮಾಡಿದ್ರು. ಇದು ಲೂಟಿ ಸರ್ಕಾರ ಅಂತ ಇವತ್ತು ವಿಪಕ್ಷ ನಾಯಕ ಅಶೋಕ್ ಅವರು ಗುಡುಗಿದ್ದಾರೆ. ಕೆಂಪಣ್ಣ ಆರೋಪಕ್ಕೆ ಸಿಎಂ ಮತ್ತು BBMP ಮುಖ್ಯ ಆಯುಕ್ತರು ಕೌಂಟರ್ ಕೊಟ್ಟಿದ್ದಾರೆ. ನಾಗಮೋಹನ್ ದಾಸ್ ಸಮಿತಿಗೆ ದೂರನ್ನ ಕೊಡ್ಲಿ ಅಂತ ಸಲಹೆ ಕೊಟ್ಟಿದ್ದಾರೆ. ಆರೋಪ ಮಾಡುವವರು ಲಿಖಿತ ದೂರನ್ನ ಕೊಟ್ರೆ ಉನ್ನತ ಮಟ್ಟದ ತನಿಖೆಗೂ ಸಿದ್ಧ ಅಂತ ಹೇಳಿದ್ದಾರೆ. ಅಲ್ರಿ, ಇದನ್ನೇ ತಾನು ಅವಾಗ ಬೊಮ್ಮಾಯಿ ಇವ್ರು ಹೇಳಿದ್ದುವೆ. ಬರೀ ಹೇಳಿಕೆ ಆದ್ರೆ ಸಾಲದು, ಬರೀ ಹೇಳಿಕೆ ಆದ್ರೆ ಆಗಲ್ರಪ್ಪ. ನಾವೆಲ್ಲ ಹೇಳಿದ್ವಿ ಕೋರ್ಟ್ಗೆ ಹಾಕ್ರಪ್ಪ, ಲೋಕಾಯುಕ್ತ ಕೊಟ್ಟೋ ಕೋರ್ಟ್ಗೆ ಹಾಕ್ರೋ ಮಾಡ್ರಪ್ಪ ಅಂದ್ರೆ ಮಾಡ್ಲಿಲ್ಲ. ದಾಖಲೆ ಕೇಳಿದ್ರೆ ಈ ಕಾಂಗ್ರೆಸ್ ನಲ್ಲಿ ದಾಖಲೆ ಕೊಡ್ಲಿ, ಅವತ್ತು ದಾಖಲೆನೇ ಬೇಕಿರ್ಲಿಲ್ಲ. ಓಲ್ರಪ್ಪ, ಪಾರ್ಟಿ ಬೇಡಪ್ಪ, 38 ಆರು ಇದೆಯಾ ಅದಾರು ಹೇಳ್ರಪ್ಪ, ಓಲಿ ಇದೆಯಾ ಇಲ್ವಾ ಅದಾದ್ರೆ. ಯಾಕೆ ಸರ್? ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರಲ್ಲ, ನಾನು ಹೇಳಿದ್ದು ಸತ್ಯ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ ಅಂತ. ಹಂಗಂತ ಈಗ ನಾನು ಹೇಳಕ್ಕಾಗತ್ತಾ? ಏನಂತ 40%, 26%, 16% ಇಲ್ಲ ಅಂದ್ರೆ ನಾವು ಜರ್ನಲಿಸಮ್ ಬಿಟ್ಬಿಡ್ತೀವಿ ಅಂತ ಹೇಳಕ್ಕಾಗತ್ತಾ? ನಾವು ಹೇಳಲ್ಲಪ್ಪ.
ನಾವು ಹೇಳಲ್ಲ. ಊರಲ್ಲೆಲ್ಲ ಕ್ಯಾಮ್ರಾ ಹಾಕಿದ್ದಾರೆ, ಸಿಗಾಕಬೇಡ್ರಪ್ಪ ಅಂದರೂ ತಗಲಾಕತ್ತಿದ್ದೀರಿ. ಈಗ 2,300 ಜನಕ್ಕೆ 50,000ಕ್ಕೂ ಹೆಚ್ಚು ದಂಡ ಇದೆಯಂತೆ ಬೆಂಗಳೂರಲ್ಲಿ. ನಿಮ್ಮ ಮನೆಗೆ ಬರ್ತಾರಂತೆ ಪೊಲೀಸ್ನವರು. ಚೆಕ್ ಬುಕ್ ತಗೊಳ್ಳಲ್ವಾ? ತಗೋತಾರ ಚೆಕ್ಕು? ಗೊತ್ತಿಲ್ಲ, ಏನೋ ಕ್ರೆಡಿಟ್ ಕಾರ್ಡೋ ಚೆಕ್ ಬುಕ್ಕೋ ಇಟ್ಕೊಳ್ಳಿ, ಬರ್ತಾರಂತೆ, ಈಗ ಇಸ್ಕೊಂಡು ಹೋಗ್ತಾರಂತೆ. ಈಗಲೂ ಯಾರೋ ಶಿವಕುಮಾರ್ ಅಂತ ಫ್ರೇಸರ್ ಟೌನಲ್ಲಿ 50,500 ರೂಪಾಯಿ ಕಟ್ಟಿದ್ರಂತೆ ಇವತ್ತು ಅವ್ರ ಮನೆಯಲ್ಲಿ. 96 ಕೇಸು. ಇದು ನಿಮಗೆ ಗೊತ್ತಾಗ್ತಾ ಇಲ್ಲ. ಕಂಡು ಕಡೆ ಕ್ಯಾಮ್ರಾ ಇದೆ, ವೈಲೇಷನ್ ಮಾಡ್ಕೋಬೇಡಿ. ಆಗೇನು ಗೊತ್ತಾಗಲ್ಲ, ಹೇಳೋನು ಕೇಳೋನು ಯಾರೂ ಇಲ್ಲ, ಸುಮ್ಮನೆ ಪಾಸ್ ಆಗ್ತಿರ್ತೀರಿ. ಎಲ್ಲ ರಿಜಿಸ್ಟರ್ ಆಗ್ತಾ ಇದೆ, ಪ್ರತಿ ಸಿಗ್ನಲಲ್ಲೂ ಕೇಸ್ ಆಗ್ತಿದೆ, ಪ್ರತಿ ಸಿಗ್ನಲಲ್ಲೂ ಆಗತ್ತೆ. ಸುಮ್ಮನೆ ತಗಲಾಕತ್ತಿದ್ದೀರಿ. ತಂದೆ ತಾಯಿಗಳು ಮಕ್ಳಿಗೆ ಗಾಡಿ ಕೊಡ್ತಾ ಇದ್ದೀರಿ, ಅವು ಹೆಲ್ಮೆಟ್ ಹಾಕಳದೆ ಓಡಾಡಲ್ಲ. ಸಿಗ್ನಲ್ ಬಿದ್ದಿದ್ರು ಡೀ ಅಂತ ಸೈಡಿಂದ ಹೋಗುತ್ತಾರೆ. ಟ್ರಿಪಲ್ಲು. ಇಷ್ಟರ ಮೇಲೆ ನಿಮ್ಮ ಇಷ್ಟ. ದುಡ್ಡಿದ್ರೆ ನನ್ನ ಹಣ ನನ್ನ ತೆರಿಗೆ ಅಂತ ರಿವರ್ಸ್ ಮಾಡ್ಕೊಳ್ಳಿ. ನನ್ನ ತೆರಿಗೆ ನನ್ನ ಹಣ, ಇಲ್ಲಿ ನನ್ನ ಹಣ ನನ್ನ ತೆರಿಗೆ ಅಂತ ರಿವರ್ಸ್ ಮಾಡ್ಕೊಂಡು ಕಟ್ಟಿ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು RBI ಹೆಸರು ಹೇಳ್ಕೊಂಡು ಪವಿತ್ರ ಎಂಬಾಕೆ ಅಮಾಯಕರನ್ನ ವಂಚಿಸಿದ್ದಾಳೆ. ಟ್ರಸ್ಟ್ ಹೆಸರನ್ನ ಒಂದು ಟ್ರಸ್ಟ್ ನಿರ್ಮಾಣ ಮಾಡಿದ್ದಾಳೆ. RBIನಿಂದ 17 ಕೋಟಿ ನನಗೆ ಬಂದಿದೆ, ಒಬ್ಬೊಬ್ರಿಗೆ 10 ಲಕ್ಷ ಕೊಡಬಹುದು ಲೋನ್ನ, 5 ಲಕ್ಷ ಸಬ್ಸಿಡಿ ಸಿಗುತ್ತೆ, ನಿಮ್ಗೆ ಮೊದಲು ಹಣ ಕಟ್ಟಿ ಆಮೇಲೆ ಎಲ್ಲವನ್ನೂ ಕೊಡ್ತೀವಿ ಅಂತ ಕಾಸು ಸುಲಿ ಮಾಡ್ಕೊಂಡ್ಲು. ನಮ್ಮ ಜನ ಹೋಗಿ ಕೊಟ್ಟರು. ಈಗ ಓ ಅಂತಾರ, ಅಷ್ಟೇನಾ ಸ್ಟೋರಿ? ಇದು 1957 ಸ್ಟೋರಿ ಇದ್ದಂಗೆ ಇದೆ. ನನಗೆ ನಂಬೋರಿರೋರ್ಗು ನನಗೇನು ಆಶ್ಚರ್ಯ ಇಲ್ಲ. ಯಾರಿಗಾರು ತಲೆ ಬೇಡವಾ ಈ ಥರ ಸ್ಕೀಮ್ಸ್ ಎಲ್ಲ ಇರಲ್ಲ ಅಂತ? ಯಾವನ RBI ಇನ್ನೊಂದು ಅಂತ ಹಾಕ್ಬಿಟ್ಟ ತಕ್ಷಣ ಎಲ್ಲ ಚುಚ್ಚಕ್ಕಿದೆ ಇವತ್ತು ನಿಮ್ಮ ಹತ್ರ ಕೈಯಲ್ಲಿ. ಉಳಿದಿದ್ದಕ್ಕೆಲ್ಲ ಚುಚ್ಕೋತೀರಿ? ಚುಚ್ಚು ನೋಡಬೇಕು ತಾನೆ ಒಂದ್ಸರಿ. ಇಂಥದ್ದೊಂದು ನಿರ್ಮಲಾ ಸೀತಾರಾಮನ್ ಸ್ಕೀಮ್ ಇದೆಯಾ ಅಂತ. ಅಲ್ರಿ, 12-13 ರೂಪಾಯಿ ಕೊಡ್ತಾ ಇದ್ದೀರಿ, ಒಂದು ಎಕ್ಸ್ಟ್ರಾ 5-6 ರೂಪಾಯಿ ಕೊಡಮ್ಮ ತಾಯಿ ಅಂತ ನಾವು ಕೇಳಿದ್ರೆ ಅದೇ ಬತ್ತಾ ಇಲ್ಲ. ಹೌದು, ಅದನ್ನೇ ಕೇಳ್ತಾನೆ. 5 ಲಕ್ಷ ರೂಪಾಯಿ ಸಬ್ಸಿಡಿ ಬೇರೆ ಕೊಟ್ಬಿಡ್ತಾರೆ. ಮೇಡಮ್ ಬಂದು ನಿಮಗೆ ಬುದ್ಧಿ ಇಲ್ಲ. ಈಗ ಅಲ್ಲ ಅಂದರೆ ಯಾರೇನು ಮಾಡೋದ? ಸರಿ, 81 ವರ್ಷದ ಅಮೆರಿಕ ಅಧ್ಯಕ್ಷರಿಗೆ ಪಾಪ ವಯಸ್ಸಿನ ಸಮಸ್ಯೆ, ನೆನಪಿನ ಶಕ್ತಿ ಇಲ್ಲ. ಅವರು ವಿಶೇಷ ಸಂದರ್ಶನ ಮಾಡಿದ್ರು ಯಾವುದೋ ಒಂದು ವಿಚಾರಣೆ ಪ್ರಕರಣಕ್ಕೆ, ಸ್ಪೆಷಲ್ ಕೌನ್ಸಿಲ್ ಅವ್ರು ಹೇಳಿದ್ರು ಅವ್ರಿಗೆ ಮಗನ ಸಾವಿನ ವಿಷಯನೇ ನೆನಪಿಲ್ಲ, ನನ್ನ ಹತ್ರ ಅನೇಕ ರಹಸ್ಯ ಮಾಹಿತಿಗಳನ್ನೆಲ್ಲ ಸೋರಿಕೆ ಮಾಡಿಬಿಟ್ಟಿದ್ದಾರೆ. ಅವ್ರು ಮಾತ್ರ ನನಗೆ ಯಾವ ಸಮಸ್ಯೆನೂ ಇಲ್ಲ, ನಾನು ಆರಾಮಾಗಿದ್ದೀನಿ ನಡೀರಪ್ಪ ಅಂತಂದಿದ್ದಾರೆ. ಬಟ್ ಹಂಗೆ ಅಂದ್ಬಿಟ್ಟು ಮಾತಾಡೋಕೆ ಹೋಗಿದ್ರಂತೆ ಮಾಧ್ಯಮಗಳ ಜೊತೆ. ಆಗ ಮೆಕ್ಸಿಕೋ ಗಡಿಯಲ್ಲಿ ಗಾಜಾ ಇದೆಯಲ್ಲ ಅಂದ್ಬಿಟ್ರಂತೆ. ಮೆಕ್ಸಿಕೋ ಎಲ್ಲಿ, ಗಾಜಾ ಎಲ್ಲಿ? ಗಾಜಾ ಇದಪ್ಪ ಇಸ್ರೇಲು, ಪ್ಯಾಲೆಸ್ಟೈನು, ಗಾಜಾ ಪಟ್ಟಿ ಅದು. ಏನು ಅಮೇರಿಕಾ ಸ್ವಲ್ಪ ಗಾಬರಿ ಆಗಿದೆ, ಏನಪ್ಪ ಹಿಂಗಾದ್ರೆ ಕತೆ ಅಂತ. ಎಸ್, ಮಹಿಳೆಯೊಬ್ಬರು ಆಕಸ್ಮಿಕವಾಗಿ ಬಸ್ನಿಂದ ಬಿದ್ದಂತಹ ಘಟನೆ ಇದು. 66 ವರ್ಷದ ರಾಧಾನವರು ಸೀಟ್ನಲ್ಲಿ ಕುಳಿತುಕೊಂಡಿದ್ರು. ಮಗುವಿನ ಜೊತೆಗೆ ತಾಯೊಬ್ರು ಬಂದ್ರು ಅಂತ ಅವ್ರಿಗೆ ಸೀಟ್ ಬಿಟ್ಕೊಟ್ರು. ಡೋರ್ ಮುಂಭಾಗ ನಿಂತ್ಕೊಳ್ಳಕ್ಕೆ ಹೋದ್ರು. ಆ ಸಂದರ್ಭದಲ್ಲಿ ಸರಳಿ ಹಿಡಿಯುವಾಗ ಜಾರಿ ಅವರು ಬಿದ್ದಿದ್ದಾರೆ, ಪ್ರಾಣ ಹೋಯ್ತು. ಆ ಬಸ್ನವ್ರ ಮೇಲೆ ಕೇಸ್ ಹಾಕಬೇಕು. ಅಷ್ಟೊಂದು ಜನರನ್ನು ತುಂಬಿಸ್ಕೊಂಡು ಅಲ್ಲ ಸರ್. BMTC ಬಸ್ಗಳಿಗೆ ಮತ್ತು ಈ KSRTC ಬಸ್ಗಳಿಗೆ, ಪರ್ಟಿಕ್ಯುಲರ್ಲಿ BMTCನಲ್ಲಿ ನಮ್ಮಲ್ಲಿ ಅದು ಸಿಟಿ ಬಸ್ಸೇನಾ? ಅದುವೇ. ಅದಕ್ಕೆ ಡೋರ್ ಹಾಕಬೇಕು ಅನ್ನೋ ನಿಯಮ ಇದ್ದಾಗ ಇದಕ್ಕೆ ಯಾಕಿಲ್ಲ? ಇದು ಖಾಸಗಿನ ಮಂಗಳೂರು ಬಸ್ ಯಾವುದಾದ್ರೇನು, ಅದಕ್ಕೆ ಯಾಕೆ ನಿಯಮ ಇಲ್ಲ ಅಲ್ಲಿ ಡೋರು? ಅದಂಗೆ ಡ್ರೈವರ್ ಮೂವ್ ಮಾಡ್ತಾರೆ ಬಸ್ಸನ್ನ, ಡೋರ್ ಇದೆ. ಇವಾಗ ಡೋರ್ ಯಾಕೆ ಹಾಕ್ಸಿಲ್ಲ ಅಲ್ಲಿ? ಅಕಸ್ಮಾತ್ ಹಾಕ್ಸಿದ್ರೆ ಹಾಕದೆ ಯಾಕೆ ಮೂವ್ ಮಾಡ್ತಾರೆ ಬಸ್ಸನ್ನ? ನನ್ನ ಪ್ರಕಾರ ಹಿ ಶುಡ್ ಬಿ ಅರೆಸ್ಟೆಡ್. ಡಾಕ್ಟರ್ಸ್ ಒಬ್ಬರು ಡಿಫ್ರೆಂಟ್ ಆಗಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದಾರಂತೆ. ಅಯ್ಯೋ ಡಾಕ್ಟ್ರೇ, ಸೇವೆಯಿಂದ ಸಸ್ಪೆಂಡ್ ಆದ್ರೀಗ. ಚಿತ್ರದುರ್ಗದ ಭರಮಸಾಗರ ಸರ್ಕಾರಿ ಆಸ್ಪತ್ರೆ ಯಾರೋ ಡಾಕ್ಟ್ರು ಆಪರೇಷನ್ ಥಿಯೇಟ್ರ್ ಒಳಗೆ ಹೋಗ್ಬಿಟ್ಟು ಮೇಡಮನ್ನು ಕರ್ಕೊಂಡು ಹೋಗಿ ಫೋಟೋ ಗಿಟ ಎಲ್ಲ ಕ್ಲೀನಾಗಿ ಕ್ಯಾಮ್ರಾ ಎಲ್ಲ ರೋಲ್ ಮಾಡಿಸಿ ಆ್ಯಕ್ಷನ್ ಅಂತಂದ್ಬಿಟ್ಟು ಮಾಡಿಸಿದ್ದಾರೆ. ಆಪ್ರೇಷನ್ ಮಾಡೋ ಥರ ಎಲ್ಲ ಮಾಡೋದು, ಮೇಡಮ್ಮು ಅವ್ರಿಗೆ ಅವಾಗ ಬೆವರು ಒರೆಸೋದು ಎಲ್ಲ ಮಾಡಿದ್ದಾರೆ. ಆಮೇಲೆ ಪೇಷಂಟು ಎತ್ತು ಕೂತ್ಕೊಂಡು ನೋಡ್ರಿ ಎಂಜಾಯ್ ಮಾಡ್ತಾರೆ, ಮತ್ತೆ ಮಲ್ಕೊಳ್ಳೋದು. ಏನು ಡಾಕ್ಟ್ರೇ ನೀವು ಸಸ್ಪೆಂಡ್ ಮಾಡಿದಾರಂತೆ. ಆಲ್ ರೈಟ್, ಅತಿ ಉತ್ಸಾಹದಲ್ಲೇನೋ ಆದಂಗಿದೆ. ಆ ಟೈಮಲ್ಲಿ ಯಾವುದೋ ಆಪರೇಷನ್ ಇತ್ತು, ಖಾಸಗಿ ಆಗಿದ್ದರೆ ಯಾರು ಕೇಳ್ತಾನೆ ಇರಲಿಲ್ಲ. ನಮ್ಮ ಇಷ್ಟ, ನೀವ್ಯಾರು ಹೇಳಕ್ಕೆ ಅನ್ಬೋದಿತ್ತು ಬೇಕಾರೆ. ಇದು ಸರ್ಕಾರಿ ಆಸ್ಪತ್ರೆ ಆಗಿರೋದ್ರಿಂದ ಸಮಸ್ಯೆ. ಬಟ್ ಅದ್ರಲ್ಲಿ ಭಾಳ ದೊಡ್ಡ ಇದಲ್ಲ, ಒಂದು ಶಿಕ್ಷೆ ಕೊಟ್ಟಿದ್ದೀರಿ, ಮೆಸೇಜ್ ಹೋಗ್ಬೇಕಂತ ಕೊಟ್ಟಿದ್ದೀರಿ. ಅದನ್ನ ಅಲ್ಲಿಂದ ಮುಂದೆ ಬೆಳೆಸ್ಬೇಡಿ ಅಷ್ಟೇ. ಮದುವೆ ಆಗಕ್ಕೆ ಹೊರಟಿದೆ ಅಲ್ಲ. ಒಂದು ಎರಡನೇದು ಅತ್ಯುತ್ಸಾಹ, ಇದು ಟೂ ಮಚ್. ಇದು ಬುದ್ಧಿ ಬಿಡವಾ ಡಾಕ್ಟ್ರಿಗೆ ಸ್ವಲ್ಪ ನಡುವೆ? ಹೊಸ ಹೊಸ ಐಡಿಯಾ ಮಾಡೋದು. ಬುದ್ಧಿ ಇದ್ದಿದ್ದಕ್ಕೆ ಡಾಕ್ಟರ್ ಆಗಿರೋದು, ಹಂಗಾಗಿ ನಾನು ಅದನ್ನು ಹೇಳೋಂಗಿಲ್ಲ. ಎಲ್ಲರಿಗಿಂತ ಡಿಫ್ರೆಂಟ್ ಅಂತ.